ಬರದ ನಾಡಲ್ಲಿ ಗೋಡಂಬಿ ಪರಿಮಳ. ಇಂಜಿನಿಯರ್ ಅಶೋಕ್ ಕೃಷಿಯಲ್ಲಿ ಹೊಸ ಅಧ್ಯಾಯ. ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದು ಗುರುತಿಸಿಕೊಂಡಿರುವ ಬರದ ನಾಡು ಚಳ್ಳಕೆರೆ ತಾಲೂಕು ಇತ್ತೀಚೆಗೆ ಹೊಸ ತೋಟಗಾರಿಕೆ ಬೆಳೆಗಳಿಂದ ಗಮನ ಸೆಳೆಯುತ್ತಿದೆ. ಅಡಿಕೆ, ತೆಂಗು, ದಾಳಿಂಬೆ ಬೆಳೆಗಳ ಜೊತೆಗೆ ಈಗ ಗೋಡಂಬಿ ಬೆಳೆ ಕೂಡ ಈ ಭಾಗದ ರೈತರಲ್ಲಿ ಭರವಸೆಯ ಬೆಳೆಯಾಗಿ ಮೂಡಿ ಬಂದಿದೆ. ಇದಕ್ಕೆ ಉತ್ತಮ ಉದಾಹರಣೆ ಚಳ್ಳಕೆರೆ ತಾಲೂಕಿನ ಹಬ್ಬೇನಹಳ್ಳಿ ಗ್ರಾಮದ ಯುವಕ ಅಶೋಕ್. ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪದವೀಧರನಾಗಿರುವ ಅಶೋಕ್ ಅವರು ಹಲವು ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಊರಿಗೆ ಮರಳಿದರು. ಅವರು ತಂದೆಯೊಂದಿಗೆ ಕೃಷಿಯಲ್ಲಿ ತೊಡಗುವ ನಿರ್ಧಾರ ಕೈಗೊಂಡರು. ತಂದೆ ಶೇಂಗಾ ಬೆಳೆದು ಜೀವನ ನಡೆಸುತ್ತಿದ್ದರು. 6 ಎಕರೆ ಜಮೀನಿನಲ್ಲಿ ಮಲೆನಾಡಾಗಿ ಮಾತ್ರ ಸೀಮಿತವಾಗಿದ್ದ ಶ್ರೀಮಂತರ ದುಬಾರಿ ಬೆಳೆ ಹಿಂದೆ ಪರಿಗಣಿಸಲ್ಪಟ್ಟ ಗೋಡಂಬಿ ಬೆಳೆಯನ್ನು ಪ್ರಾಯೋಗಿಕವಾಗಿ ಬೆಳೆದರು. ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ನೀಡುವ ಈ ಬೆಳೆ ಇದೀಗ ಅಶೋಕ್ ಅವರಿಗೆ ಉತ್ತಮ ಆದಾಯ ತಂದುಕೊಡುತ್ತಿದೆ. ಗೋಡಂಬಿ ತೋಟದಲ್ಲಿ ಫಸಲು ಬಂದಿದೆ. ಬರದ ನಾಡಿನಲ್ಲಿ ಈಗ ಗೋಡಂಬಿಯ ಘಮ ಘಮ ಪರಿಮಳ ಹರಡುತ್ತಿದೆ. ವಿಶೇಷವೆಂದರೆ ಅಶೋಕ್ ಅವರ ಕೇವಲ ಬೆಳೆ ಬೆಳೆಯುವುದರಲ್ಲಿ ಮಾತ್ರ ನಿಲ್ಲದೆ ಗೋಡಂಬಿ ಬೀಜ ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಿದ್ದಾರೆ. ತಮ್ಮ ತೋಟದ ಜೊತೆಗೆ ಇತರ ರೈತರು ಬೆಳೆದ ಗೋಡಂಬಿಯನ್ನು ಖರೀದಿಸಿ ಬೀಜ ಸಂಸ್ಕರಣೆ, ಗ್ರೇಡಿಂಗ್ ಮಾಡುವ ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತಿದ್ದಾರೆ. ಇದರಿಂದ ಹಲವಾರು ರೈತರಿಗೆ ಮಾರುಕಟ್ಟೆಯ ಸೌಲಭ್ಯವೂ ಸಹ ಒದಗಿಸಿದಂತಾಗಿದೆ. ಇವರು ಅಷ್ಟೇ ಅಲ್ಲದೆ ತಮ್ಮ ತೋಟದಲ್ಲಿ ದಿನಕ್ಕೆ 15ರಿಂದ 20 ಜನರಿಗೆ ಉದ್ಯೋಗ ನೀಡುವುದರ ಮೂಲಕ ಗ್ರಾಮೀಣ ಯುವಕರಿಗೆ ಕೃಷಿಯಲ್ಲಿ ಭವಿಷ್ಯವಿದೆ ಎಂಬುದನ್ನು ಸಂದೇಶ ಸಹ ನೀಡಿದ್ದಾರೆ. ಹೆಸರು ಮಾತಾಡಿ ಸರ್. ನಮ್ಮ ಹೆಸರು ಅಶೋಕ್ ಅಂತ ಹೇಳಿ, ಕೊರಡಿಹಳ್ಳಿ, ಹಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ. ಕ್ಯಾಶ್ಯೂನಟ್ ಪ್ಲಾಂಟೇಶನ್ ಮಾಡಿದ್ದೀವಿ. ಕ್ಯಾಶ್ಯೂನಟ್ ಪ್ಲಾಂಟೇಶನ್ ಜೊತೆಗೆ ನಾವು ಕ್ಯಾಶ್ಯೂನಟ್ ಪ್ರೊಸೆಸಿಂಗ್ ಯೂನಿಟೂ ಇದೆ. ಒಂದು 6 ಎಕರೆ ಇದೆ. 480 ಗಿಡ ಇದ್ದಾವೆ. ಈ 480 ಗಿಡ ಈಗ 18 ತಿಂಗಳಾಗಿದೆ. ಆಲ್ಮೋಸ್ಟ್ 15ರಿಂದ 18 ತಿಂಗಳಾಗಿದೆ. ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಎಷ್ಟು ಆದಾಯ ಏನು ಮಾಡಿದ್ದೀರಾ? ಆಮೇಲೆ ಈ ಡಿಸ್ಟೆನ್ಸ್ ಬಂದು ಈಚ್ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ 25 ಅಡಿ ಇದೆ. ಒಂದು ಎಕರೆಗೆ ನಿಮಗೆ ನಾನು ಮಿನಿಮಮ್ ಅಂದರೆ 80-85 ಗಿಡವರೆಗೂ ಅಂದಾಜಾಗಿ ಗಿಡ ಬರುತ್ತೆ ನಿಮಗೆ. ಸೊ ಕಂಪೇರ್ ಮಾಡಿದಾಗ ನಮ್ಮ ಈ ಬರದ ನಾಡಿಗೆ ಅಂದರೆ ಲೈಕ್ ಶೇಂಗಾ ಎಲ್ಲ ಬೆಳಿತೀವಿ ನಾವು. ಈ ಕೆಂಪು ಸಾಯಿಲ್ ಇದೆಯಲ್ಲ, ಇದಕ್ಕೆ ತುಂಬ ಕಾಂಪ್ಯಾಕ್ಟಾಗಿರುತ್ತೆ, ಚೆನ್ನಾಗಿ ನಿಮಗೆ ಹೀಲ್ ಬರುತ್ತೆ. ನೀವು ಶೇಂಗಾ ಎಲ್ಲ ಬೆಳೆಯೋದಕ್ಕಿಂತ ಇದು ಕಂಪ್ಯಾರಿಟಿವ್ಲಿ ಬೆಟ್ರು. ಸ್ವಲ್ಪ ಕಡಿಮೆ ನೀರು ಕೇಳುತ್ತೆ. ನೀರು ಎಷ್ಟು ಅಂದರೆ ನೀವು ಗಿಡ ಸಸ್ಟೈನ್ ಆಗೋವರೆಗೂ ನೀರು ಕೊಡಬೇಕು. ಸಸ್ಟೈನ್ ಆಯಿತು ಅಂದರೆ ನೀವು ನೀರು ಎಷ್ಟು ಕೊಡ್ತೀರೋ ಅಷ್ಟು ನಿಮ್ಗೆ ಇಳುವರಿ ಸಿಗುತ್ತೆ. ನೀರು ಹಾಕಿ ಕೊಡೋಕ್ಕಾಗಲ್ಲ, ಟ್ಯಾಂಕರ್ಲಾದರೂ ಸಸ್ಟೈನ್ ಆಗುತ್ತೆ. ಸರ್, ಬೆಳೆ ಹಾಕಿದ್ಮೇಲೆ ಎಷ್ಟು ವರ್ಷ ಫಸಲು ಬರುತ್ತೆ ಸರ್? ಸರ್ ಅದು 25 ವರ್ಷದವರೆಗೂ ಹೈಬ್ರಿಡ್ ಮಾಡಲು. ಅದೀಗ ಬೇಡಿಕೆ ಇದೆ ಇದಕ್ಕೆ, ಬೇಡಿಕೆ ಇದೆ. ಗೋಡಂಬಿ ಇದು ಈಗ ರೀಸೆಂಟ್ ಬಜೆಟಲ್ಲೂ ಹೇಳಿದ್ದಾರೆ, ಇಂಡಿಯನ್ ಕ್ಯಾಶು ಅಂದರೆ
ಭಾರತೀಯ ಗೋಡಂಬಿನ ಗ್ಲೋಬಲ್ ಬ್ರ್ಯಾಂಡ್ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಸೊ ಹಾಗಾಗಿ ಒಳ್ಳೆ ಬೇಡಿಕೆನೂ ಇದೆ. ನಿಮಗೆ ಮಾರ್ಕೆಟ್ಗೂ ಏನು ತೊಂದರೆ ಇಲ್ಲ, ನಾವೇ ಪರ್ಚೇಸ್ ಮಾಡ್ತೀವಿ. ಮಾರ್ಕೆಟ್ ರೇಟ್ ಇವತ್ತು 160 ರೂಪಾಯಿಂದ 180 ರೂಪಾಯಿ ಇವತ್ತು ನಡೀತಾ ಇದೆ ಕೆಜಿ. ಕೆಜಿ 1600 ಕ್ವಿಂಟಲ್ 1600 ಉಂಡಿದು ಗುಂಡಿ ಗೋಡಂಬಿ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ. ನಾವು ಪ್ರೊಸೆಸ್ ಎಲ್ಲ ನಾವು ಮಾಡ್ತೀವಿ. ಅದನ್ನ ನೀವೇನು ಬೇಡ, ಹಣ್ಣು ಬಿದ್ದಿರುತ್ತೆ, ಹಣ್ಣು ಕಲೆಕ್ಟ್ ಮಾಡಿ ಡ್ರೈ ಮಾಡಿ ನಮ್ಗೆ ಕೊಡಿ, ನಾವೇ ಬಂದು ಪರ್ಚೇಸ್ ಮಾಡ್ತೀವಿ. ಆಮೇಲೆ ಅಡಿಕೆ ತೆಂಗಿ ಅಡಿಕೆ ಹೋಲ್ಸ್ಕೊಂಡು ಒಳ್ಳೇದಿದೆ. ಅಡಿಕೆ 100% ಕಮರ್ಷಿಯಲ್ ಕಮರ್ಷಿಯಲ್ ಬಟ್ ಅಡಿಕೆ ಅದಕ್ಕೆ ಖರ್ಚು ಜಾಸ್ತಿ, ಲಾಭ ಆದಾಗ ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ, ನೀರಿಲ್ಲ ಅಂದ್ರೆ ಬೆಳೆ ಹೋಗ್ಬಿಡುತ್ತೆ. ಅದು ನೀರು ಬೇಕೇ ಬೇಕು ಅದಕ್ಕೆ. ಇದು ನೀರು ಇಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು 4 ರಿಂದ 5 ವರ್ಷ ಸಸ್ಟೈನ್ ಆಗುತ್ತೆ. ಸರ್, ನೀವು ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರ, ನೀವು ಇವತ್ತು ಉದ್ಯೋಗ ಬಿಟ್ಟು ಈ ಕೃಷಿಗೆ ಬಂದ ಪ್ರೇರಣೆ ಏನು ಸರ್? ಕೃಷಿ ನಾವು ಎಷ್ಟೇ ದಿನ ಕೆಲಸ ಮಾಡಿದ್ರು ಅಲ್ಲೇ ಇರಬೇಕು. ಸೊ ರಿಟರ್ನ್ ಒಂದೇ ಬರಬೇಕು ಸರ್. ನಮಗೆ ಈಗ ಅಪ್ಪ ಮಾಡಿ ಜಾಸ್ತಿ ಇದೆ ಅನ್ನೋದಕ್ಕಿಂತ ನಾವು ಎಲ್ಲಿದ್ದರೂ ಒಂದು ಕಡೆ ರಿಟರ್ನ್ ನಮ್ಗೆ ಒಂದು ಸಸ್ಟೈನಬಿಲಿಟಿ ಬೇಕು. ಎಲ್ಲಾದರೂ ಒಂದು ಕಡೆ ಬಂದು ನಾವು ಫಿಕ್ಸ್ ಆಗ್ತೀವಿ ಅನ್ನೋದು ಬೇಕು. ನಾವು ಬೆಂಗಳೂರಲ್ಲಿ ಎಷ್ಟೇ ವರ್ಷ ಕೆಲಸ ಮಾಡಿದ್ರು ಬೆಂಗಳೂರೇ ಆಗುತ್ತೆ, ನಮ್ಮೂರು ಆಗಲ್ಲ ಸರ್. ಹಾಗಾಗಿ ಊರಲ್ಲೇ ಏನಾದರೂ ಮಾಡಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಈ ಕಡೆ ಬಂದಿದ್ದು. ಸರಿ, ಹೆಸರು ಅಶೋಕ್ ಅಂತ.